ಇವತ್ತು ಬೀಡಿ ಕಾರ್ಮಿಕರ ಚಳವಳಿ ನಾವು ಕಳೆದ ಜಿಲ್ಲಾ ಫೆಡರೇಷನ್ ತೀರ್ಮಾನ ಮಾಡಿದ ಪ್ರಕಾರ ಇವತ್ತಿನಿಂದ ನಾಡ್ದು 15ನೇ ತಾರೀಕಿನವರೆಗೆ ಎಲ್ಲ ತಾಲೂಕು ಮಟ್ಟದಲ್ಲಿ ಈ ಚಳವಳಿ ನಡೀತದೆ. 16 ತಾರೀಕಿಗೆ ಜಿಲ್ಲಾ ಕೇಂದ್ರದಲ್ಲಿ ಈ ಚಳವಳಿ ನಡೆದು ಕಾರ್ಮಿಕ ALCಗೆ ಕಾರ್ಮಿಕ ಭವನದಲ್ಲಿ ಮನವಿ ಕೊಡುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಇದೂ ಕೂಡ ನ್ಯಾಯ ಸಿಗದೇ ಇದ್ದರೆ ಈ 26, 27, 28ರ ಕಾರ್ಯಕ್ರಮ ಏನು ಬೆಂಗಳೂರು ನಡೀತಾ ಇದೆ. 27 ತಾರೀಕಿಗೆ ನಾವು ಬೆಂಗಳೂರಿಗೆ ತೆರಳಿ ಅಲ್ಲಿ ಕಾರ್ಮಿಕ ಕಮಿಷನರಿಗೆ ಕೂಡ ಮನವಿ ಕೊಡ್ಲಿಕ್ಕಿದ್ದೇವೆ. ಮುಖ್ಯವಾಗಿ 1/4/2015ರಲ್ಲಿ ಜಾಸ್ತಿ ಆದಂಥ ತುಟ್ಟಿ ಭತ್ಯೆ ಅದು ಸರ್ಕಾರ ಒಮ್ಮೆ ಕೊಡೋದು ಬೇಡ, ಈ ವರ್ಷ ಮಾಲಕರು ಕಷ್ಟದಲ್ಲಿದ್ದಾರೆ ಅಂತ ಒಂದು ಆದೇಶ ಮಾಡಿದ್ದು ತಪ್ಪು ಅಂತೇಳಿ ಕೋರ್ಟ್ ಹೇಳಿದ ತಕ್ಷಣ ಹೇಳಿದಾಗ ಮೊದಲೇ ವಾಪಸ್ ತಗೊಂಡಿದ್ದಾರೆ. ಆದರೆ ಅದರ ವಿರುದ್ಧ ಧನ್ಯಗಳು ಕೋರ್ಟಿಗೆ ಹೋದ್ರು ಬೀಡಿ ಮಾಲಕರು. ಅದು ಮೊನ್ನೆ ತೀರ್ಮಾನ ಆಗಿದೆ. ಬಡ್ಡಿ ಸೇರಿಸಿ 22,700 ಅದು ಬೀಡಿ ಲೆಕ್ಕದಲ್ಲ ದಿನ ಲೆಕ್ಕದಲ್ಲಿ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಆದರೆ ಇವತ್ತು ಕೂಡ ಅದು ಕೊಡ್ತಾ ಇಲ್ಲ. 22,700 ಇಲ್ಲಿ ಲಕ್ಷಗಟ್ಟಲೆ ಜನ ಇದ್ದಾರೆ, ಅವರಿಗೆಲ್ಲರಿಗೂ ಕೂಡ ಕೊಡಬೇಕಾದಂಥ ಬಾಧ್ಯತೆ ಇವತ್ತು ಬೀಡಿ ಮಾಲಕರ ಮೇಲಿದೆ. ಕೊಡಿಸಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಇನ್ನೊಂದು 1/4/2018ರಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಅವಾಗ ಒಂದು ಕನಿಷ್ಠ ವೇತನದ 5ನೇ ಕಮಿಟಿಯಲ್ಲಿ ತೀರ್ಮಾನ ಆಗಿ 3 ತ್ರಿಪಕ್ಷೀಯ ಒಪ್ಪಂದದಲ್ಲಿ ದಸ್ತಖತ್ ಹಾಕಿ ಆದೇಶ ಮಾಡಿದ್ದಾರೆ. ಈ ಮಜೂರಿಯನ್ನು ಸಿದ್ದರಾಮಯ್ಯ ಹೋದ ಕೂಡಲೇ ಜಾರಿ ಆಗೋದಂಥದ್ದು. ಯಾಕಂದ್ರೆ ಏಪ್ರಿಲ್ ಯಾವಾಗಲೂ ಮಜೂರಿ ಜಾಸ್ತಿ ಕೊಡೋದಿಲ್ಲ, ಇವರು ಕೊಡೋದು ಒಟ್ಟಿಗೆ ಜೂನಿಗೆ ಆಗೋ ಇವರ ಸರ್ಕಾರ ಇರಲಿಲ್ಲ. ಮುಂದೆ ಬಂದ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ. ಅದೇನಾಗಿದೆ ಅಂದ್ರೆ 40 ರೂಪಾಯಿ ಕಡಿಮೆ ಕೊಡಿ ಅವರೇ ಒಂದು ತೀರ್ಮಾನ ಮಾಡಿದ್ದು, ಮಾಲಕರದೇ ಒಂದು ತೀರ್ಮಾನ ಇಷ್ಟು ಮಜೂರಿ ಅಂತೇಳಿ. ಈ ರೀತಿ ಮಾಡಿ ಇವತ್ತು ಕಾನೂನು ವಿರುದ್ಧವಾಗಿ ಭಾರತ ದೇಶದ ಸಂವಿಧಾನಬದ್ಧ ಕಾನೂನು ಉಲ್ಲಂಘಿಸಿ ಬೀಡಿ ಕೈಗಾರಿಕೆ ನಡೆಸ್ತಾ ಇದ್ದಾರೆ ಬೀಡಿ ಮಾಲಕರು. ಅದರ ವಿರುದ್ಧ ಕೂಡ ನಾವು ಇವತ್ತು ಹೋರಾಟ ಮಾಡಿದ್ದೇವೆ. ಯಾಕಂದ್ರೆ ಸಾಧಾರಣ 1 ಲಕ್ಷ ಬೀಡಿ ಆದರೆ ಒಂದು ವರ್ಷದಲ್ಲಿ 24,000ದಷ್ಟು ಬಾಕಿ ಆಗ್ತದೆ ಮಜೂರಿ. ಆದ್ರಿಂದ ಅದಕ್ಕೆ ಬೋನಸ್ಸು, PF, ಬಡ್ಡಿ ಸೇರಿದರೆ 34,000 ರೂಪಾಯಿ ಆಗ್ತದೆ. ಅಂದ್ರೆ ಈ 34,000, ಈ 22,000, 36, 46, 56,000 ರೂಪಾಯಿ ಅಷ್ಟು ಬಾಧ್ಯತೆ ಇವತ್ತು ಮಾಲಕರ ಮೇಲೆ ಇದೆ, ಕಾರ್ಮಿಕರಿಗೆ ಕೊಡಬೇಕಾದ್ದು. ಹೇಗೆ ಸ್ವಾಮಿ ಬೆಲೆ ಏರಿಕೆಯಲ್ಲಿ ಕಾರ್ಮಿಕರು ಬದುಕಬೇಕತ್ತೆ? ನರೇಂದ್ರ ಮೋದಿ ಅವರು ಬೆಲೆ ಏರಿಕೆ ಬಗ್ಗೆ ಮಾತಾಡೋದಿಲ್ಲ, ಆದರೆ ನಾವು ಕಾರ್ಮಿಕರ ಬಗ್ಗೆ ಮಾತಾಡಬೇಕಾಗಿದೆ. ಕಾರ್ಮಿಕರ ಕಲ್ಯಾಣ ಮಂಡಳಿಗೆ 2016 ನಂತರ ದುಡ್ಡೇ ಕಟ್ಟಲಿಲ್ಲ ಅವರು. ಯಾಕಂದ್ರೆ ತೆರಿಗೆ ರೂಪದಲ್ಲಿ GSTಯಲ್ಲಿ 28 ರೂಪಾಯಿ ಹೋಗ್ತದೆ. 28 ರೂಪಾಯಿ ಕೇಂದ್ರ ಸರ್ಕಾರ ಹೋದಲ್ಲಿ 2 ರೂಪಾಯಿ ಇವರು ಕಲ್ಯಾಣ ಮಂಡಳಿ ಕಟ್ಟಬೇಕು. ಆದರೆ ಇವತ್ತು ಕಟ್ಟತಾನೇ ಇಲ್ಲ. ಇವತ್ತು ಕಲ್ಯಾಣ ಮಂಡಳಿ ಹಣ ಇಲ್ಲದಾಗಿದೆ. ಆದ್ರಿಂದ ಬೀಡಿ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲದಾಗಿದೆ. ಆದ್ರಿಂದ ನರೇಂದ್ರ ಮೋದಿ ಅವರಲ್ಲಿ ಕೂಡ ಒತ್ತಾಯ ಮಾಡ್ತಿದ್ದೇವೆ, ನಾವು ಅದನ್ನು ಮಂಡಳಿ ಕಟ್ಟಬೇಕು ಅಂತೇಳಿ. ಈ ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಿದ್ದೇವೆ, ಈ ಗ್ರ್ಯಾಚುಯಿಟಿ, ತುಟ್ಟಿ ಭತ್ಯೆ, ಆಮೇಲೆ ಕನಿಷ್ಠ ವೇತನ ಬಾಕಿ ಇದನ್ನು ಕೊಡಿಸಿ ಅಂತೇಳಿ. ಗ್ರ್ಯಾಚುಯಿಟಿ ಕೋರ್ಟಲ್ಲಿ ಇತ್ತು. ಗ್ರ್ಯಾಚುಯಿಟಿ ಕಾಯ್ದೆ ಬಂದು ಸಾಧಾರಣ 20-25 ವರ್ಷ ಕಳೀತು. ಬೀಡಿ ಕಾರ್ಮಿಕರಿಗೆ ಕೂಡ ಅನ್ವಯ ಆಗ್ತದೆ ಅಂತ ಹೇಳಿ ಕೋರ್ಟಿಗೆ ಹೋದ್ರು. ಕೋರ್ಟಲ್ಲಿ ಕೂಡ ಕಡೆ ಕೊಡಬೇಕು ಅಂತಾಯ್ತು. ಕೊಡಬೇಕಾದ ಮೇಲೆ ಕೂಡ ಇವರು ಮಾಲಕರು ಕೊಡ್ತಾ ಇಲ್ಲ. ಅದಕ್ಕೆ ಬೇಕಾಗಿ ನಾವೆಂತ ಮಾಡಿದೆವು ಅಂದ್ರೆ ಕ್ಲೇಮ್ ಅರ್ಜಿ ಹಾಕಿದ್ದೇವೆ. ಕ್ಲೇಮ್ ಅರ್ಜಿ ಹಾಕಿದ್ರೆ ಡಿಲೇ ಮಾಡಿದೆ. 2017ರಲ್ಲಿ ಕ್ಲೇಮ್ ಅರ್ಜಿ ಹಾಕಿದ್ದು ಇವತ್ತಿಗೂ ಕೂಡ ಇತ್ಯರ್ಥ ಆಗಲಿಲ್ಲ. 6 ತಿಂಗಳೊಳಗೆ ಇತ್ಯರ್ಥ ಆಗಬೇಕದು. ಅಂದ್ರೆ ಕೆಲವರು ಸತ್ತಾಯ್ತು ಅರ್ಜಿ ಹಾಕಿದವರು. ಈ ರೀತಿ ಗ್ರ್ಯಾಚುಯಿಟಿ ಕೊಡದೆ ಕೈಗಾರಿಕೆ ನಡೆಸುವುದು ಕೂಡ ಶಿಕ್ಷಾರ್ಹ ಅಪರಾಧ. ಈ ಎಲ್ಲ ಅನ್ಯಾಯಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಮಾತ್ರ ಅಲ್ಲ, ಇದು ಹೊಸ ಕಮಿಟಿಗಾಗಿದೆ 1000 ಬೀಡಿಗೆ ಹೊಸ ಮಜೂರಿ ಫಿಕ್ಸ್ ಆಗಬೇಕು. ಅದಕ್ಕೆ ನಾವು 400 ರೂಪಾಯಿ ಮಜೂರಿ ಫಿಕ್ಸ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಕೂಡ ಮನವಿ ಕೊಟ್ಟಿದ್ದೇವೆ. ಇಷ್ಟು ಬೀಡಿ ಕಾರ್ಮಿಕರಿಗೆ ಸಂಬಂಧಪಟ್ಟು ನಮ್ಮ ಹೋರಾಟ. ಬೆಳ್ತಂಗಡಿ ತಾಲೂಕು ಪಟ್ರಮೆ ಗ್ರಾಮದ ಪಟ್ಟೂರು ಎಂಬಲ್ಲಿ 2 ಯುವತಿಯರು, ನಮಗೆಲ್ಲರಿಗೂ ಗೊತ್ತಿರಬೇಕು, ಅವರು ಧರ್ಮಸ್ಥಳ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಒಬ್ಬರು ರಿಸೈನ್ ಕೊಟ್ಟಾಗಿತ್ತು, ಮತ್ತೊಬ್ಬರು ಇನ್ನೂ ಕೂಡ ವರ್ಕರ್ ಆಗಿದ್ರು. ಈ ಇಬ್ರು, ಒಬ್ರು ದಲಿತೆ, ಇನ್ನೊಬ್ರು OBC. ಈ ಇಬ್ರು ಕೂಡ ಅನಿರೀಕ್ಷಿತವಾಗಿ ಒಂದೇ ದಿವಸ ಹೊಟ್ಟೆ ನೋವು ಅಂತ ಹೇಳ್ತಾರೆ. ಆಸ್ಪತ್ರೆಗೆ ದಾಖಲಾಗುವಾಗ ಅವರು ವಿಷ ಸೇವನೆ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿಂದ ಮತ್ತೊಂದು ಆಸ್ಪತ್ರೆ ಹೋಯ್ತು, ಮತ್ತೊಂದು ಆಸ್ಪತ್ರೆ, 3ನೇ ಆಸ್ಪತ್ರೆಯಲ್ಲಿ ಅವರ ಜೀವ ಹೋಗ್ತದೆ. ಅಂದ್ರೆ ಒಂದೇ ರೀತಿಯ ವಿಷ ಇಬ್ಬರ ಹೊಟ್ಟೆಗೂ ಬಿದ್ದಿದೆ. ಒಂದೇ ರೀತಿ, ಅದು ಕೂಡ ಗದ್ದೆಗೆ ಔಷಧ ಕೂಡ ಕ್ರಿಮಿನಾಶಕದ ಔಷಧ. ಅದು ಅವರು ಐಸೆನ್ಸ್ ಅಲ್ಲಿ ಇರೋದು, ಅವರಿಗೆ ಗದ್ದೆ ಔಷಧ ಅವರಿಗೆ ಅಗತ್ಯ ಇಲ್ಲ. ಅದರಿಂದ ಅವರಿಗೆ ಈ ರೀತಿಯ ವಿಷ ಸೇವನೆಗೆ ಕಾರಣ ಯಾರು? ಈ 2 ಯುವತಿಯರು ಯಾವುದೇ ರೀತಿಯ ಸಮಸ್ಯೆಗಳಿರಲಿಲ್ಲ. ಉದ್ಯೋಗ ಇತ್ತು ಅವರಿಗೆ. ಒಬ್ಬಳೇನು ರಿಸೈನ್ ಕೊಟ್ಟರು, ಮತ್ತೊಂದು ಉದ್ಯೋಗ ಸೇರ್ಲಿಕ್ಕೆ ರೆಡಿ ಆಗಿದ್ಲು. ಒಂದು ಸ್ಕೂಟಿ ಎಲ್ಲ ಇತ್ತು. ಇಷ್ಟೆಲ್ಲ ಒಂದು ಒಳ್ಳೆಯ ಜೀವನ ಮಾಡ್ತಿದ್ದವರು ಏಕಾಏಕಿ ಸಾಯ್ಲಿಕ್ಕೆ ಕಾರಣ ಏನು? ಅಸಹಜ ಸಾವು, ಆತ್ಮಹತ್ಯೆ ಅಂತ ಮಾಡುವುದಲ್ಲ, ಅಸಹಜ ಸಾವಿನ ಮೂಲ ಏನು ಅಂತೇಳಿ ಹುಡುಕಬೇಕು. ಅದರ ಕಾರಣಕರ್ತರು ಯಾರು ಅಂತ ಕಾಣಬೇಕು. ಈ ರೀತಿ ತನಿಖೆ ಆಗಬೇಕು ಅಂತೇಳಿ ನಾವೀಗ ಪ್ರಪ್ರಥಮವಾಗಿ
ಧರ್ಮಸ್ಥಳ ಸ್ಟೇಷನ್ ಹೇಳಿ ಆಗಿದೆ. ಇನ್ನೂ ಹೇಳ್ತಾ ಇದ್ದಾರೆ ನಮಗೆ ಮೊಬೈಲ್ ವರದಿ ಬರಲಿಲ್ಲ ಅಂತೇಳಿ. 6 ತಿಂಗಳಾಯ್ತು, ನಮಗೆ ಇನ್ನೂ ಕೂಡ ಮೊಬೈಲ್ ವರದಿ ಬರ್ತಾ ಇಲ್ಲ. ಆದ್ರಿಂದ ನಾವು ಇವತ್ತು ಫಸ್ಟಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಕೊಡ್ತಾ ಇದ್ದೇವೆ, ಅದು ತನಿಖೆ ಆಗಬೇಕು. ಕೊಲೆಗಾರ ಯಾರೇ ಆಗಿರ್ಲಿ ಅವನನ್ನು ಜೈಲಿಗೆ ಹಾಕಬೇಕು. ಇಲ್ಲ ಇದ್ರೆ ಇದಕ್ಕೆ ಯಾರು ಇವರಿಗೆ ಆತ್ಮಹತ್ಯೆ ಪ್ರೇರಕರು ಯಾರು, ಅದಾದ್ರೂ ಬಹಿರಂಗ ಆಗಬೇಕು. ಈ ರೀತಿಯಲ್ಲಿ ಅದು ತನಿಖೆ ಮಾಡಬೇಕು ಅಂತೇಳಿ ವೃತ್ತ ನಿರೀಕ್ಷಕರಿಗೆ ಇವತ್ತು ಮನೆ ಕೊಡ್ತಿದ್ದೇವೆ. ಆಮೇಲೆ ನಾವು ಇಲ್ಲಿ ನ್ಯಾಯ ಸಿಗದಿದ್ರೆ ಜಿಲ್ಲಾ ಮಟ್ಟದ ಹೋರಾಟಕ್ಕೆ ಸಿದ್ಧತೆ ಮಾಡ್ತಾ ಇದ್ದೇವೆ. ಇದು ಪಾರ್ವತಿ ಹುಡುಗಿ ಹೆಸರಿಂದ ಲಾವಣ್ಯ, ಡಾಟರ್ ಆಫ್ ಪಾರ್ವತಿ, ಮತ್ತೊಬ್ಬಳು ಬಾಬುವಿನ ಮಗಳು ರಕ್ಷಿತಾ. ನಾವಿವತ್ತು ಬೇಡಿ ಕಾರ್ಮಿಕರ ತುಟ್ಟಿ ಭತ್ಯೆ ಮತ್ತು ಗ್ರಾಚ್ಯುಟಿಗೋಸ್ಕರ ಈ ಒಂದು ಪ್ರತಿಭಟನೆಯನ್ನು ಇಲ್ಲಿ ಮಾಡ್ಕೊಂಡಿದ್ದೆವು. ಆದ್ರೆ ನಾವು ಅರ್ಥ ಮಾಡಿಕೊಳ್ಬೇಕಾದಿಷ್ಟೇ, ಯಾರು ಕೂಡ ಬೀಡಿ ಕಾರ್ಮಿಕರು, ಈಗ ಬೀಡಿ ಕಾರ್ಮಿಕರು ಏನು ಹೇಳ್ತೀವಿ, ಅವರು ಇಷ್ಟ ಬಂದು ಬೀಡಿ ಕೈಗಾರಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದಲ್ಲ. ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಜಿಲ್ಲೆಯ ಆರ್ಥಿಕತೆ ಹಿನ್ನುಳಿದ ಭಾಗದಲ್ಲಿ ಆವಾಗ ಅವರ ಜೀವನವೇ ಸಾಗಿಸಲಿಕ್ಕೆ ಸಾಧ್ಯ ಇಲ್ಲುವಂತಹ ಸಂದರ್ಭದಲ್ಲಿ ಈ ಕೈಗಾರಿಕೆಗಳು ಅವರನ್ನು ಅಪ್ಪಿಕೊಂಡಿದ್ದು. ಹಾಗಾಗಿ ಅವರು ಬೀಡಿ ಕಾರ್ಮಿಕರಾಗಿದ್ರು. ಈ ಬೀಡಿ ಕಾರ್ಮಿಕರ ಆದ್ಮೇಲೆ ಅವರು ಅನೇಕ ಹೋರಾಟಗಳನ್ನು ಮಾಡಿದ್ರು. ಎಷ್ಟು ಈಗ ಅವರಿಗೆ ಸಿಗುವಂತ ಹೆಚ್ಚುವರಿ ತುಟ್ಟಿ ಭತ್ಯೆ ಆಗಿರ್ಬೋದು, ಅಥವಾ ಅವರ ಮಜೂರಿ ಆಗಿರ್ಬೋದು, ಅಥವಾ ಬೋನಸ್ ಆಗಿರ್ಬೋದು, ಅದರ ರಾಜ್ಯ ಸಂಬಳ ಎಲ್ಲವೂ ಕೂಡ ಅವರು ಹೋರಾಟದಿಂದ, ನಿರಂತರ ಹೋರಾಟದ ಫಲವಾಗಿ ಎಲ್ಲ ಕಾನೂನುಗಳು ಕೂಡ ಬೇಡಿ ಕಾರ್ಮಿಕರಿಗೆ ಸಿಕ್ಕಿರುವಂತದ್ದು. ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಳೆದ ನಾವು 2015 ಇಸವಿನಿಂದ ಬೇಡಿ ಕಾರ್ಮಿಕರೇ ಜಾಸ್ತಿ ಆದಂತಹ ಏನ್ ತುಟ್ಟಿ ಭತ್ಯೆ ಇದೆ ಅದು 12.75 ಕೊಡದೆ ಸರ್ಕಾರ ಸತಾಯಿಸಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಮಾಲಕರು ನಾವು ಕಾರ್ಮಿಕರಿಗೆ ಅವರ ದುಡಿದ ಹಣವನ್ನೇ ನಾವು ಕೊಡುವುದಿಲ್ಲ ಅಂತ ಹೇಳಿ ಕೂಡ ಕಾನೂನು ಹೋರಾಟ ಮಾಡಿದ್ರು. ಅದರಲ್ಲಿ ಕೂಡ ಅವರು ಸೋತ್ರು. ಈಗ ಏನಾಗಿದೆ ಅಂತ ಹೇಳಿ, ಬೇಡಿ ಕಾರ್ಮಿಕರಿಗೆ ಅವರಿಗೆ ಸಿಗ್ಬೇಕಂತ ತುಟ್ಟಿ ಭತ್ಯೆಯನ್ನು ತಕ್ಷಣ ಕೊಡ್ಬೇಕು ಅಂತ ಸರ್ಕಾರ ಹೇಳಿದ್ರು ಕೂಡ ಮಾಲಕರು ಅದನ್ನು ಕೊಡದೆ ಸತಾಯಿಸಿರುವಂತದ್ದು. ಇದು ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿಯ ಮಾಲಕರು ಇನ್ನೂ ಕೂಡ ಕಾರ್ಮಿಕರೇ ಮೋಸ ಮಾಡ್ತಿರುವಂತದ್ದು ಜೀವಂತವಾಗಿದೆ. ನಾವು ಅನೇಕ ಹೋರಾಟಗಳನ್ನು ಕೂಡ, ಕಾನೂನು ಹೋರಾಟಗಳನ್ನು ಕೂಡ ಮಾಡಿದ್ರು ಕೂಡ ಇವತ್ತು ಸರ್ಕಾರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ, ನಮ್ಮ ಪರವಾಗಿ ಆಗಿದೆ. ಆದ್ರೂ ಕೂಡ ಇನ್ನು ಕೂಡ ಕಟ್ಟುನಿಟ್ಟಾಗಿ ಮಾಲಕರಿಗೆ ಬೇಡಿ ಕಾರ್ಮಿಕರಂತ ಹಣ ಏನಿದೆ ಅದನ್ನು ಕೊಡ್ಬೇಕು ಅಂತ ಹೇಳಿ ಸರ್ಕಾರ ಒತ್ತಾಯ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966, 8792894116, 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.